ಎಲ್ಲರಿಗೂ ನಮಸ್ಕಾರ. ವಸಿಷ್ಠಸ್ ಕಿಚನ್ಗೆ ಸ್ವಾಗತ. ಇವತ್ತು ಹಲಸಿನ ಹಣ್ಣಿನಿಂದ ಮಾಡುವ ಒಂದು ಕಡುಬನ್ನು ಮಾಡೋಣ. ಹಾಗೆ ಈ ಮಲೆನಾಡಲ್ಲಿ ಈ ಮೇ ಲಾಸ್ಟು ಜೂನ್ ಜುಲೈಯಲ್ಲಿ ಯಾರು ಗೆಸ್ಟ್ ಬಂದರು ಅಥವಾ ಏನು ದೇವ್ರ ಹರಕೆ ಆಗಲಿ ಫಂಕ್ಷನ್ಸ್ ಆಗಲಿ ಹಲಸಿನ ಹಣ್ಣಿಂದು ಮಾವಿನ ಹಣ್ಣಿಂದು ಏನಾದರೂ ಒಂದು ಅಡುಗೆ ಇದ್ದೇ ಇರುತ್ತೆ. ಈಗ ಹಲಸಿನ ಹಣ್ಣಿನ ಒಂದು ಮರದ ವಿಶೇಷತೆ ಅಂದರೆ ಮಲೆನಾಡಲ್ಲಿ ಈಗ ಮನುಷ್ಯರಿಗೆ, ನಾಯಿಗಳಿಗೆ, ದನಗಳಿಗೆ ಎಲ್ಲ ಒಂದೊಂದು ಹೆಸರಿಡ್ತೀವಿ. ಹಾಗೆ ಹಲಸಿನ ಮರಕ್ಕೂ ಇಲ್ಲಿ ಹೆಸರಿದೆ. ಈಗ ನೀವು ನೋಡ್ತಿರೋ ಮರ ಇದು ಮಲ್ಲಿಗೆ ಬಕ್ಕೆ ಅಂತ. ಇದಕ್ಕೆ ಹೆಸರೇ ಮಲ್ಲಿಗೆ ಬಕ್ಕೆ ಅಂತ ಈ ಮರದ ಹೆಸರು. ಈ ಮರಕ್ಕೆ ಹೊಳ್ಳನ ಮರ ಅಂತ ಕರೀತಾರೆ. ಈ ಮರ ಪನ್ನೇರ್ಲು ಬಕ್ಕೆ. ಇದು ಭಾಳ ಫೇಮಸ್ಸು. ಇದ್ರ ಕಲರು ಚೆಂದ, ಹಣ್ಣು ಟೇಸ್ಟು. ಇವತ್ತು ನಾನು ಈ ಮರದಿಂದ ಹಣ್ಣು ತೊಗೊಂಡು ಕಡುಬು ಮಾಡಿದ್ದೀನಿ. ಬನ್ನಿ ಹಲಸಿನ ಹಣ್ಣಿನ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ. ನೆನೆಸಿರೋ ಅಕ್ಕಿ, 1 ಗಂಟೆ ನೆನೆಸಿರೋ ಅಕ್ಕಿನ ಹಲಸಿನ ಸೊಳೆಗಳಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಇಷ್ಟು ಮಿಕ್ಸ್ ಮಾಡಿದಾಗ ಹಿಂಗೆ ಹಲಸಿನ ಅಕ್ಕಿ ಕಾಳು ಕಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಕೆಲವರು ಕಾಯಿ ಹೆಚ್ಚಿ ಹಾಕ್ಕೊಳ್ತಾರೆ, ಮೆಣಸಿನಕಾಳು ಹಾಕ್ಕೊಳ್ತಾರೆ. ನಾನಿವತ್ತು ಮೆಣಸಿನಕಾಳು ಹಾಕ್ಕೊಂಡಿಲ್ಲ. ಇದನ್ನು ಮೊದಲೆಲ್ಲ ಅರಿವ ಕಲ್ಲಲ್ಲಿ ಅರಿತಿದ್ವಿ. ಈಗ ನಾವು ಮಿಕ್ಸರ್ಗೆ ಹಾಕ್ಕೊಳ್ಳೋದು ಅಭ್ಯಾಸ ಆಗಿದೆ. ಸೊ ಹಾಗಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ. ಹಿಟ್ಟು ರುಬ್ಬಿದ್ದೀನಿ. ಈ ಕನ್ಸಿಸ್ಟೆನ್ಸಿ ಬರೋ ಹಾಗೆ ರುಬ್ಕೋಬೇಕು. ಕೆಲವು ಹಲಸಿನ ಮರದ ಹಣ್ಣು ತುಂಬ ಸ್ವೀಟ್ ಆಗಿರುತ್ತೆ, ಆವಾಗ ಸಕ್ಕರೆ ಹಾಕೋದು ಬೇಡ ಆಗಿರುತ್ತೆ. ಬೆಲ್ಲ ಹಾಕೋದು ಬೇಡ ಆಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ಒಂದು 2 ಸ್ಪೂನ್ ಬೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಡುಬನ್ನು ರೆಡಿ ಮಾಡ್ಕೊಳ್ಳೋಣ. ಇವತ್ತು ನಾನು ಬಾಳೆ ಎಲೆಯಲ್ಲಿ ಕೊಟ್ಟೆ ಮಾಡ್ತಿಲ್ಲ, ಬೇರೆ ಥರ ತೋರಿಸ್ತೀನಿ. ಈ ಥರ ಹಿಟ್ಟು ಈ ಥರ ಕನ್ಸಿಸ್ಟೆನ್ಸಿಲಿರುತ್ತಲ್ಲ, ಇದನ್ನು ಬಾಳೆನ ಚೆನ್ನಾಗಿ ಒರೆಸ್ಕೊಂಡು ಸ್ವಲ್ಪ ಈ ಗ್ಯಾಸಲ್ಲೇ ಬಾಡಿಸಿ ಇಟ್ಕೊಂಡಿದ್ದೀನಿ. ಆ ಬಾಡಿಸಿ ಇಟ್ಕೊಂಡಿದ್ದು ಬಾಳೆ ಎಲೆ ಹೀಗೆ ಹಾಕ್ಕೊಂಡ್ಮೇಲೆ ಈ ಥರ ಹಿಂಗೆ ಒಂದು ಫೋಲ್ಡ್ ಮಾಡ್ತೀನಿ. ಹೀಗೆ ಒಂದು ಫೋಲ್ಡು, ಆ ಕಡೆಯಿಂದ ಇನ್ನೊಂದು ಫೋಲ್ಡ್ ಮಾಡ್ತೀನಿ. ಈ ಥರ ಹೀಗೆ ಇನ್ನೊಂದು ಫೋಲ್ಡ್ ಹೀಗೆ. ಅದಾದಮೇಲೆ ಈಗ ಇನ್ನೊಂದು ಫೋಲ್ಡ್ ಮಾಡ್ತೀನಿ. ಹೀಗೆ ಈ ಥರ ಮಾಡಿಬಿಟ್ಟು ಹೀಗೆ ಈ ಥರ ಮಾಡಿಬಿಟ್ಟು ಇದನ್ನು ಒಂದು ಕಡೆ ಇಟ್ಕೊಳ್ತೀನಿ. ಈ ಥರ ಕೊಟ್ಟೆ ಮಾಡಿ ಇಟ್ಕೊಂಡಿದ್ದೀನಿ. ಕಡುಬಿನ ಹಿಟ್ಟನ್ನು ಇದ್ರ ಒಳಗೆ ಹಾಕಿ ಈಗ ನೀರು ಕಾದಿದೆ, ಇಡ್ಲಿ ಸೆಟ್ ಇಟ್ಕೊಂಡಿದ್ದೀನಿ. ಅದರೊಳಗೆ ಒಂದೊಂದಾಗಿ ಇಡ್ಲಿ ಪಾತ್ರೆ ಒಳಗೆ ಇದನ್ನು ಇಡ್ತೀನಿ. ಇದು ಕೆಲವು ಬಾಳೆಲೆ ಸ್ವಲ್ಪ ಯೆಲ್ಲೋ ಕಲರ್ ಆಗಿದೆ, ಬಟ್ ಅದೇನಾಗಲ್ಲ. ಅದು ತಂದು ಸ್ವಲ್ಪ ದಿನ ಆದಮೇಲೆ ಎಲ್ಲೋ ಇಶ್ ಆಗುತ್ತೆ. ನೀವು ಬಾಳೆ ಎಲೆ ಫ್ರೆಶ್ ಇದ್ದರೆ ಗ್ರೀನ್ ಇರುತ್ತೆ. ಅದು 1-2 ದಿನ ಆದಮೇಲೆ ಅದು ಈ ಥರ ಹಳದಿ ಬಣ್ಣಕ್ಕೆ ತಿರುಗತ್ತೆ, ಬಟ್ ಏನು ತೊಂದರೆ ಆಗೋಲ್ಲ, ಚೆನ್ನಾಗಾಗತ್ತೆ ಕಡುಬು. ಈ ಥರ ಮುಚ್ಚಳ ಹಾಕಿದ್ದೀನಿ. ಇನ್ನು 20 ನಿಮಿಷ ಆದಮೇಲೆ ಇದನ್ನು ತೆಗಿಬೋದು. ಈಗ 20 ನಿಮಿಷ ಆಗಿದೆ, ಬೆಂದಿದೆ. ಇನ್ನೊಂದು ಸ್ವಲ್ಪ ಇದು ತಣ್ಣಗಾದಮೇಲೆ, ಬಿಸಿ ಇದೆ ಈಗ, ತಣ್ಣಗಾದಮೇಲೆ ನಾವು ತೆಗೆದುಬಿಟ್ಟು ನೋಡೋಣ. ಈಗ ತಣ್ಣಗಾಗಿದೆ, ಸ್ವಲ್ಪ ತಣ್ಣಗಾಗಿದೆ, ತೆಗಿತಾ ಇದ್ದೀನಿ. ಕಡುಬು ಈ ಥರ ಆಗಿದೆ. ಬೆಂದಿದೆ. ಇದನ್ನು ನೋಡಿಬೇಕಿದೆ. ಬೆಂದಿದೆ ಕಡುಬು. ಹಲಸಿನ ಹಣ್ಣಿನ ಕಡುಬು ರೆಡಿಯಾಗಿದೆ. ತುಪ್ಪದ ಜೊತೆ ಅಥವಾ ಬೆಣ್ಣೆ ಜೊತೆ. ಕೆಲವರು ಕೆನೆನ ಬೀಟ್ ಮಾಡ್ಕೊಂಡು ತಿಂತಾರೆ. ಕೆಲವರು ಜಿಡ್ಡು ತಿಂದೇ ಇರೋರು ತೆಂಗಿನಕಾಯಿನ ಅರೆದ್ಬಿಟ್ಟು ಅದಕ್ಕೆ ಏಲಕ್ಕಿ ಹಾಕ್ಕೊಂಡ್ಬಿಟ್ಟು ಅದ್ರ ಜೊತೆನೂ ತಿಂತಾರೆ. ಕಡುಬು ರೆಡಿಯಾಗಿದೆ.